ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದಂತಹ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಮತ್ತು ನಾಯಕ ಕುಮಾರಸ್ವಾಮಿ, ಕೇಂದ್ರದಲ್ಲಿ ಮಂತ್ರಿಯಾಗಿರುವಂತಹ ಕುಮಾರಸ್ವಾಮಿ ಅವರು ಒಂದು ಮಹತ್ತರವಾದಂತಹ ಹೇಳಿಕೆಯನ್ನ ಕೊಟ್ಟರು. ಏನು ಅಂದ್ರೆ, ನಾನು ರಾಜ್ಯ ರಾಜಕಾರಣವನ್ನ ಬಿಟ್ಟಿರೋದಿಲ್ಲ, ರಾಜ್ಯ ರಾಜಕಾರಣಕ್ಕೆ ಬಂದೇ ಬರ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟರು. ಅದರ ಹಿನ್ನೆಲೆ ಏನು, ಯಾಕೆ ಇದ್ದಕ್ಕಿದ್ದ ಹಾಗೆ ಅವರು ಆ ಹೇಳಿಕೆ ಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು, ಜೆಡಿಎಸ್ ನಲ್ಲಿ ಏನ್ ನಡೀತಿದೆ ಮತ್ತು ದೇವೇಗೌಡರ ಲೆಕ್ಕಾಚಾರ ಏನು, ಬಿಜೆಪಿಯ ಲೆಕ್ಕಾಚಾರವನ್ನ ಅರ್ಥ ಮಾಡ್ಕೊಂಡ್ಬಿಟ್ರ ದೇವೇಗೌಡರು. ಅವರು 50-60 ವರ್ಷಗಳಿಂದ ರಾಜಕೀಯದಲ್ಲಿ ಚಾಣಕ್ಯನ ರೀತಿ ಲೆಕ್ಕಾಚಾರ ಹಾಕುವಂತಹ ವ್ಯಕ್ತಿ. ಈ ಇಳಿ ವಯಸ್ಸಿನಲ್ಲಿಯೂ ಸಹ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಯಾವುದೇ ರೀತಿಯಾದಂತಹ ಕ್ಷಮತೆ ಕಡಿಮೆ ಆಗೇ ಇಲ್ಲ. ಸೊ ಬಿಜೆಪಿಯ ಲೆಕ್ಕಾಚಾರವನ್ನ ಅರಿತು ಕುಮಾರಸ್ವಾಮಿ ಅವರನ್ನ ವಾಪಸ್ಸು ಕರ್ನಾಟಕ ರಾಜಕಾರಣಕ್ಕೆ ಎಳ್ಕೊಂಡು ಬರ್ತಿದ್ದಾರೆ ದೇವೇಗೌಡರು. ಸೊ ಏನ್ ನಡೀತಿದೆ, ಈ ಹೇಳಿಕೆಯ ಅರ್ಥ ಏನು ಅನ್ನೋದನ್ನ ನೋಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ 2024ರ ಲೋಕಸಭಾ ಚುನಾವಣೆಗಳಿಂದ ಹಿಡಿದು ಮೈತ್ರಿ ಒಂದು ಏರ್ಪಟ್ಟಿದೆ. ಜೆಡಿಎಸ್ಗೆ ಅನಿವಾರ್ಯ ಆಗಿತ್ತು, ಬಿಜೆಪಿಗೂ ಬೇಕಾಗಿತ್ತು, ಅವರಿಬ್ಬರು ಒಂದಾದರು. ಸೈದ್ಧಾಂತಿಕ ತದ್ವಿರುದ್ಧ ಇದ್ದಂತಹ ಸಿದ್ಧಾಂತಗಳು ಎರಡು ಒಂದಾದವು. ಅದರಲ್ಲಿ ಬಿಜೆಪಿ ತನ್ನ ಸಿದ್ಧಾಂತವನ್ನು ಎಲ್ಲೂ ಒಂದು ಚೂರು ಸಹ ಕಡಿಮೆ ಮಾಡ್ಕೊಳ್ಳಿಲ್ಲ. ಆದರೆ ಜೆಡಿಎಸ್ ಮಾತ್ರ ತನ್ನ ಸಿದ್ಧಾಂತಕ್ಕೆ ತಿಲಾಂಜಲಿ ಹಚ್ಚಿ ಸಂಪೂರ್ಣವಾಗಿ ಬಿಜೆಪಿಗೆ ಶರಣಾಯಿತು. ಈ ಇಳಿ ವಯಸ್ಸಿನಲ್ಲಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರು ಸರೆಂಡರ್ ಆಗೋದು, ಸರೆಂಡ್ರೆ ಅದು ಪಕ್ಷವನ್ನೇ ಸರೆಂಡರ್ ಮಾಡ್ದಂಗೆ. ಯಾಕಂದ್ರೆ ಪಕ್ಷ ಉಳಿಸ್ಕೊಳ್ಬೇಕು, ನಮ್ಗಾಗ್ತಿಲ್ಲ ಅಂತ ಬರೀ 19 ಸೀಟು ಗೆದ್ದಿದ್ರು 2023ರ ವಿಧಾನಸಭಾ ಚುನಾವಣೆಗಳಲ್ಲಿ ಜೆಡಿಎಸ್ನವರು. ಹಾಗಾಗಿ ಅವರಿಗೆ ಬೇರೆ ವಿಧಿ ಇರಲಿಲ್ಲ. ಸೊ ಅದು ಆ ಲೆಕ್ಕಾಚಾರದಲ್ಲಿ ಆಯ್ತು. ಆದರೆ ಆ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗಿದ್ದಂತಹ ಒಂದು ಆಸೆ ಏನು, ನಿರೀಕ್ಷೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಏನೇ ನಡೆದ್ರು ಸಹ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಅಂದ್ರೆ ಜೆಡಿಎಸ್ ಸೀನಿಯರ್ ಪಾರ್ಟ್ನರ್ ಆಗಿರ್ತಾರೆ, ನಾವೇ ಸೀನಿಯರ್ ಪಾರ್ಟ್ನರ್ ಆಗಿರ್ತೀವಿ, ಮುಖ್ಯವಾದಂತಹ ಪಾರ್ಟ್ನರ್ ಆಗಿರ್ತೀವಿ, ನಾವು ಡಿಕ್ಟೇಟ್ ಮಾಡ್ತೀವಿ ಎಲ್ಲವನ್ನು ಸಹ, ಬಿಜೆಪಿ ನಾವು ಹೇಳದಂಗೆ ಕೇಳುತ್ತೆ ಅನ್ನುವಂಥದ್ದನ್ನ ಭರವಸೆನೂ ಕೊಟ್ಟಿರ್ತಾರೆ. ಅಮಿತ್ ಶಾ ಕೊಟ್ಟಿರ್ತಾರೆ, ನರೇಂದ್ರ ಮೋದಿ ಕೊಟ್ಟಿರ್ತಾರೆ. ಯಾಕೆಂದ್ರೆ ರಾಜಕೀಯದಲ್ಲಿ ಆಯಾ ಕ್ಷಣಕ್ಕೆ ಯಾರಿಗೆ ಏನು ಭರವಸೆ ಕೊಡಬೇಕು ಅನ್ನೋದು ರಾಜಕಾರಣಿಗಳು ಚೆನ್ನಾಗಿ ಗೊತ್ತಿರುತ್ತೆ. ಅದು ಈ ಮೈತ್ರಿ ಅಂತಲ್ಲ, ಯಾವುದೇ ಮೈತ್ರಿ, ಅದು ಯಾವುದೇ ಪಕ್ಷ ಯಾವುದೇ ಮೈತ್ರಿಯಲ್ಲಿ ಆ ಕ್ಷಣಕ್ಕೆ ಏನ್ ಬೇಕೋ ಅದನ್ನ ಹೇಳ್ಬಿಡ್ತಾರೆ. ಆ ನಂತರ ಮಾಡ್ಲೇಬೇಕು ಅಂತ ಏನಿರಲ್ವಲ್ಲ ಕಮಿಟ್ಮೆಂಟ್, ಅದೇನ್ ಬಾಂಡ್ ಪೇಪರ್ ಎಲ್ಲ ಬರ್ಕೊಡ್ತಾರೆ. ಆಗ್ಲೂ ಹೇಳಿರಬಹುದು, ನೀವೇ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಸ್ ಅಥವಾ ಪಾರ್ಟಿ ಈ ಮೈತ್ರಿಯಲ್ಲಿ ಕರ್ನಾಟಕದ ಸಂದರ್ಭಕ್ಕೆ ಅಂತ ಹೇಳಿರ್ತಾರೆ. ಆದರೆ ಇತ್ತೀಚೆಗೆ ನಡೆದಂತಹ ಕೆಲವು ಬೆಳವಣಿಗೆಗಳು ದೇವೇಗೌಡರಿಗೆ ಸಿಟ್ಟು ಬರ್ಸಿದೆ. ಅದು ಯಾವಾಗ ಹೊರಗಡೆ ಬಿತ್ತು ಅಂದ್ರೆ, 10-12 ದಿನಗಳ ಹಿಂದೆ ದೇವೇಗೌಡರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇರಲ್ಲ ಅಂತ ಹೇಳಿದ್ರಲ್ಲ, ಆಗಲೇ ಅದ್ರ ಸ್ಪಷ್ಟ ಆಗೋಯ್ತು, ಎಲ್ಲೋ ಏನೋ ಹೊಡಿತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ನಡುವೆ ಅಂತ. ಸೊ ಈಗ ಜೆಡಿಎಸ್ ಪ್ರಿಪೇರಿಂಗ್ ಫಾರ್ ದ ವರ್ಸ್ಟ್ ಅಂತಾರೆ, ಯಾವುದೇ ಸನ್ನಿವೇಶಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹದ್ದು ಅಂತ. ಸೊ ಜೆಡಿಎಸ್ ಇಂದ ಈಗ ಕುಮಾರಸ್ವಾಮಿ ಅವರು ಈ ಹೇಳಿಕೆ ಕೊಟ್ಟಿರೋದರ ಅರ್ಥ ಏನು ಅಂದ್ರೆ, 2028ರ ವಿಧಾನಸಭಾ ಚುನಾವಣೆಗಳೇನಿದಾವಲ್ಲ, ಆ ಸಂದರ್ಭದಲ್ಲಿ ಮೈತ್ರಿ ಆಗಿ ಹೋಗೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದರೆ ಬಿಜೆಪಿ ಏನಾದರೂ ನಾವು ಕೇಳಿದಷ್ಟು ಸೀಟ್ ಕೊಡ್ಲಿಲ್ಲ, ನಾವು ಕೇಳಿದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂದ್ರೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೂ ಸಹ ಸಿದ್ಧವಾಗಿರಬೇಕು ಅನ್ನೋದು ದೇವೇಗೌಡರಿಗೆ ಅರ್ಥ ಆಗಿದೆ ಅನ್ಸುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳಿದರೆ ಕಮ್ ಬ್ಯಾಕ್ ಟು ಸ್ಟೇಟ್ ಪಾಲಿಟಿಕ್ಸ್ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಈಗಲೇ ಅಲ್ಲ, ಕೇಂದ್ರ ಮಂತ್ರಿ ಸ್ಥಾನವನ್ನು ಬಿಟ್ಟು ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ ಅಂತಲ್ಲ. 2028ರ ಚುನಾವಣೆ ಅಲ್ಲವಾ, 2027-27ರ ಅಂತ್ಯ, ಆ ರೀತಿಯಾಗಿ ಒಂದು 6 ತಿಂಗಳು 8 ತಿಂಗಳು ಇದೆ ಅನ್ನಬೇಕಾದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬರಬಹುದು, ಮೈತ್ರಿ ಸಾಧ್ಯ ಇಲ್ಲ ಅನ್ನುವ ಸನ್ನಿವೇಶ ಬಂದಾಗ. ಆದ್ರೆ ಈಗಲೇ ಯಾಕೆ ಈ ಹೇಳಿಕೆ ಕೊಡಬೇಕಾಯ್ತು ಅಂದ್ರೆ, ಈಗಲಿಂದಲೇ ತಯಾರಿ ನಡೆಸ್ಬೇಕಲ್ಲ, ಗ್ರೌಂಡ್ ಅಲ್ಲಿ ಸಿದ್ಧತೆ ನಡೆಸ್ಕೊಂಡಿರ್ಬೇಕಲ್ಲ. ಇನ್ ಕೇಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲೇಬೇಕಾಗ ಸನ್ನಿವೇಶ ಬಂದಾಗ, ಆಗ ಆತುರಾತುರವಾಗಿ 6 ತಿಂಗಳು 4 ತಿಂಗಳಲ್ಲಿ ಪ್ರಿಪರೇಷನ್ಸ್ ಮಾಡಕ್ ಸಾಧ್ಯನೇ ಇರಲ್ಲ ಜೆಡಿಎಸ್ಗೆ. ಜೆಡಿಎಸ್ ಅಲ್ಲಿ ಏನು ದೊಡ್ಡ ರಾಷ್ಟ್ರೀಯ ಪಕ್ಷ ಅಲ್ಲ, ಫಂಡ್ಗಳು ದೊಡ್ಡ ಮಟ್ಟದಲ್ಲಿ ಇರಲ್ಲ, ಸಂಪನ್ಮೂಲ ದೊಡ್ಡ ಮಟ್ಟದಲ್ಲಿ ಇರಲ್ಲ. 4-6 ತಿಂಗಳಲ್ಲಿ ನಾವು ಏನೋ ಮಾಡ್ಬಿಡ್ತೀವಿ, ಎಲ್ಲ 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಕ್ಬಿಡ್ತೀವಿ, ಚುನಾವಣೆ ಎದುರಿಸ್ಬಿಡ್ತೀವಿ ಅಂತ ಈಗಲಿಂದಲೇ ತಯಾರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಆಗ ಮಾತ್ರನೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕಾದಂತಹ ಸನ್ನಿವೇಶ ಕ್ರಿಯೇಟ್ ಆದ್ರೆ ಜೆಡಿಎಸ್ ಮಾಡಕ್ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಇವ್ರು ಕೊಟ್ಟಿರೋದು.
ಹಾಗಾದ್ರೆ ಜೆಡಿಎಸ್ ಈಗ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗುತ್ತೆ ಅಂದ್ರೆ ಎಸ್, ಈಗ ಬಂದಿರುವ ಸೂಚನೆಗಳ ಪ್ರಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಇದ್ದಿದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿಬಿಡ್ಬೇಕು ಅಂತ. ಬಟ್ ನಿಖಿಲ್ ಕುಮಾರಸ್ವಾಮಿ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ಸ್ವತಃ ನಿಖಿಲ್ ಕುಮಾರಸ್ವಾಮಿ ಒಂದು ಎಲೆಕ್ಷನ್ ಗೆಲ್ಲೋಕ್ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ. 3 ಎಲೆಕ್ಷನ್, ಮೇನ್ ಎಲೆಕ್ಷನ್, ಒಂದು MP ಎಲೆಕ್ಷನ್, 2 MLA ಎಲೆಕ್ಷನ್ ನಿಂತಿದ್ರು. 3ರಲ್ಲೂ ಸಹ ಹ್ಯಾಟ್ರಿಕ್ ಸೋಲಾಗಿರೋದ್ರಿಂದ ಈಗಲೇ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರಿಸುವಂತಹ ಧೈರ್ಯ ಕುಮಾರಸ್ವಾಮಿ ಅವರಿಗಿಲ್ಲ. ಇಡೀ ರಾಜ್ಯ ಪ್ರವಾಸ ನಿಖಿಲ್ ಕುಮಾರಸ್ವಾಮಿ ಒಂದ್ ರೌಂಡ್ ಮಾಡಿದ್ದಾರೆ. ಮಾಡಿದ್ರು ಸಹ ಕುಮಾರಸ್ವಾಮಿ ಅವರಿಗೆ ಆಗ್ಲಿ ದೇವೇಗೌಡರಿಗಾಗ್ಲಿ ಕಾನ್ಫಿಡೆನ್ಸ್ ಬಂದಿಲ್ಲ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿರ್ಲಿ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ, ಆ ಪರಿಸ್ಥಿತಿಗೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಇಲ್ಲಿ ಬರಬೇಕಾಗ್ತಿದೆ. ಅದೂ ಅಲ್ಲದೆ ಈಗ ಸ್ಥಳೀಯ ಚುನಾವಣೆಗಳಲ್ಲಿ ಒಂದಷ್ಟು ಮೇಲುಗೈ ಸಾಧಿಸಬೇಕು. ಬಿಜೆಪಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಕ್ ಸಾಧ್ಯ ಇಲ್ಲದೆ ಹೋದ್ರು ಸಹ ಬಿಜೆಪಿಗೆ ಹತ್ರ ಬರುವಂತಹ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರನೇ ಬಿಜೆಪಿ ಹತ್ರ ನಾಳೆ ಮೈತ್ರಿ ಸೀಟ್ ಹಂಚಿಕೆ ಬಂದಾಗ 2028ರ ವಿಧಾನಸಭಾ ಚುನಾವಣೆಗಳು, ಆಗ ಈ ಲೋಕಲ್ ಎಲೆಕ್ಷನ್ಸ್ ನಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಹೆಚ್ಚಿಗೆ ಸೀಟುಗಳನ್ನ ಕೇಳಬಹುದು ಅನ್ನುವಂಥದ್ದು. ಆದರೆ ಅದಕ್ಕೂ ಸಹ ಇನ್ನೊಂದು ಅನುಮಾನ ದೇವೇಗೌಡರ ತಲೆಯಲ್ಲಿ ದೊಡ್ಡ ಅನುಮಾನ ಬಿದ್ದಿದ್ದೆಲ್ಲಿ ಅಂದ್ರೆ ವಿಜಯೇಂದ್ರ ಅವರು ಕೊಟ್ಟಂತಹ ಹೇಳಿಕೆ ಏನು, 2028ಕ್ಕೆ ಬಿಜೆಪಿ ಸ್ವಂತ ಬಲದ ಮೇಲೆ 125 ಸೀಟ್ ಗೆಲ್ತೀವಿ, 130 ಸೀಟ್ ಗೆಲ್ತೀವಿ, ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ರಲ್ಲ, ಅದು ಸಹ ದೇವೇಗೌಡರಿಗೆ ಎಲ್ಲೋ ಒಂದು ಕಡೆ ಫ್ಲಾಶ್ ಮಾಡಿರುತ್ತೆ. ಇವರು ಬೇರೆ ಲೆಕ್ಕಾಚಾರ ಹಾಕೊಂಡಿದಾರಂತೆ. ಯಾಕೆ ಅಂದ್ರೆ ಈ ಮೈತ್ರಿ ಅಂದ್ರೆ JDS ಮನಸ್ಸಲ್ಲಿ ಇರುವಂತಹದ್ದು ಅಟ್ಲೀಸ್ಟ್ 50-50 ಸೀಟುಗಳು ಅಂತ. 120, 122, 122 ಸೀಟ್ ಆದ್ರೂ ಸ್ಪರ್ಧೆ ಬಿಜೆಪಿ ಅಂತ. ಬಟ್ ಬಿಜೆಪಿ ಸ್ವಂತ ಬಲದ ಮೇಲೆ 120, 130 ಗೆಲ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಬರೀ 120 ಸೀಟುಗಳಿಗೆ ಸ್ಪರ್ಧೆ ಮಾಡ್ತಾರೆ ಅಂತ JDS ನಂಬೋದು ಹೇಗೆ? JDSಗೆ 40 ಸೀಟ್ ಮಾತ್ರ ಬಿಟ್ಕೊಡ್ತೀವಿ, ಅದಕ್ಕಿಂತ ಮೇಲೆ ಕೊಡಕ್ ಆಗೋದಿಲ್ಲ, ನಿಮ್ದು ಮೈಸೂರು ಏನು ಹಳೆ ಮೈಸೂರು ಭಾಗ ಏನಿದೆ ಅಲ್ಲಿ ಮಾತ್ರ ನಿಮ್ದು ಅಸ್ತಿತ್ವ ಇರೋದು, ಅಥವಾ ನಿಮ್ಮದು ಒಂದು ಚಲಾವಣೆಯಲ್ಲಿರೋದು, ನಿಮ್ಮ ಮತ ಇರೋದು, ಅಲ್ಲಿ ಮಾತ್ರ ನೀವು ಸ್ಪರ್ಧೆ ಮಾಡ್ಕೊಳ್ಳಿ, ಅಲ್ಲೂ ಸಹ ಬೆಂಗಳೂರಲ್ಲಿ ನಮ್ದೇ ಜಾಸ್ತಿ ಇರಬೇಕು ಅನ್ನುವಂಥದ್ದನ್ನ ಬಿಜೆಪಿ ಹೇಳಿ ನಿಮಗೆ 40 ಸೀಟ್ ಕೊಡ್ತೀವಿ, ಮಿಕ್ಕಂತಹ 180 ಪ್ಲಸ್ ಏನಿದೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ಬಿಟ್ರೆ JDS ಕಥೆ ಏನಾಗಬೇಕು? ಬರೀ 40 ಸೀಟು ಸಾಧ್ಯನೇ ಇಲ್ಲ JDS ಒಪ್ಕೊಳ್ಳೋದಕ್ಕೆ. ಕುಮಾರಸ್ವಾಮಿ ಅವರ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತಾರೆ. ಇದ್ದು ಇಲ್ಲದಂಗ ಆಗ್ಬಿಡುತ್ತೆ JDS, ಇದ್ದು ಇಲ್ಲದಂಗ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಕುಮಾರಸ್ವಾಮಿ ಅವರು ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದು 2-3 ತಿಂಗಳು, ಆಗ ನೋಡಿ ಇಲ್ಲೆಲ್ಲ ನಮಗೆ ಅವಕಾಶಗಳಿದಾವೆ ಅಂತ ಹೇಳಿ ಅಟ್ಲೀಸ್ಟ್ 100 ಸೀಟುವರೆಗೆ ಹಠ ಹಿಡಿದು ತಗೊಳ್ಬಹುದು. ಆಗ್ಲೂ 100 ಆದ್ರೂ ಕೊಡುತ್ತಾ ಬಿಜೆಪಿ? ಅದು ಸಾಧ್ಯ ಇಲ್ಲ. ಬಿಜೆಪಿಗೆ ಗೊತ್ತು ಕರ್ನಾಟಕದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳದ ರೀತಿಯಾದಂತಹ, ತೆಲಂಗಾಣ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ಇಲ್ಲಿ ಬಿಜೆಪಿಗೆ ಒಂದು ಫೌಂಡೇಶನ್ ಇದೆ. ಮೆಜಾರಿಟಿ ಪಡ್ಕೊಂಡು ಗೌರ್ಮೆಂಟ್ ಸ್ಥಾಪನೆ ಮಾಡಿಲ್ಲದೆ ಹೋದ್ರು ಇಲ್ಲಿಯವರೆಗೆ ಹತ್ತತ್ರ ಬರ್ತೀವಿ, ಏನೋ ಒಂದು ಮಾಡಿ ಕಿತಾಪತಿ ಮಾಡಿ ಆದ್ರೂ, ಆಪರೇಷನ್ಗಳ ಮಾಡಿ ಆದ್ರೂ ಅಧಿಕಾರಕ್ಕೆ ಬರುವ ಹತ್ರಕ್ಕೆ ನಾವು ಬಂದಿರ್ತೀವಿ. ಹಾಗಿರ್ಬೇಕಾದ್ರೆ ನಾವ್ಯಾಕೆ JDS ಅಷ್ಟೊಂದು ಸೀಟ್ ಕೊಡ್ಬೇಕು ಅಂತ ಬಿಜೆಪಿ ಲೆಕ್ಕಾಚಾರ ಇದ್ದೇ ಇರುತ್ತೆ. ಬಟ್ JDS ಸಮಬಲದ ಬೇಡಿಕೆಯನ್ನ ಖಂಡಿತ ಇಡುತ್ತೆ. ಹಾಗಾಗಿ 2028ರಲ್ಲಿ ಮೈತ್ರಿ ಮುರಿದು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಮೈತ್ರಿ ಮುರಿದು ಹೋಗೋ ಸಾಧ್ಯತೆನೇ ಹೆಚ್ಚಿರೋದು. ಮೈತ್ರಿ ಒಟ್ಟಿಗೆ ಹೋಗುತ್ತೆ ವಿಧಾನಸಭಾ ಚುನಾವಣೆಗಳಿಗೆ ಅನ್ನೋದು ಬಹಳ ಸ್ಲಿಮ್ ಚಾನ್ಸಸ್, ಆ ಸ್ಲಿಮ್ ಏನು 1%, 10% ಒಳಗಡೆ ಇರುವಂತಹ ಚಾನ್ಸ್ ಏನು ಅಂದ್ರೆ JDS ಸಂಪೂರ್ಣವಾಗಿ ಬಿಜೆಪಿಗೆ ಶರಣಾಗ್ಬಿಡ್ಬೇಕು. ನೀವೇನು ಹೇಳಿದ್ರು ಅದೇನೆ ಅಂತ. ಹಾಗೇನಾದ್ರೂ ಮಾಡ್ಬೇಕು ಅಂದ್ರೆ JDS ಏನಾದ್ರೂ ಒಂದು ದೊಡ್ಡ ಗುಟ್ಟು ಅಥವಾ ಇನ್ನೇನಾದ್ರೂ ವೀಕ್ನೆಸ್ ಬಿಜೆಪಿ ಕೈಗೆ ಸಿಗಬೇಕು. ರೇವಣ್ಣ ಅವರ ಕುಟುಂಬದ ವೀಕ್ನೆಸ್ ಇಟ್ಕೊಂಡು ಕುಮಾರಸ್ವಾಮಿ ಅವರನ್ನ ಏನು ಅಲ್ಲಾಡ್ಸಕ್ ಆಗೋದಿಲ್ಲ. ಕುಮಾರಸ್ವಾಮಿ ಅದನ್ನ ಜಾಡಿಸ್ಬಿಡ್ತಾರೆ, ನನಗೂ ಆ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ. ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಗಡೆ ಬಂದಾಗ್ಲೇ ಹೇಳಿದ್ರು, ನಮ್ಮ ಕುಟುಂಬ ಅಂದ್ರೆ ನಾನು, ದೇವೇಗೌಡರು, ನನ್ನ ಹೆಂಡತಿ, ನನ್ನ ಮಗ, ಅದು ಬೇರೆ ಕುಟುಂಬ. HD ರೇವಣ್ಣದು ಅದು ಹಾಸನದಲ್ಲಿರೋದು, ಅದು ಇಲ್ಲಿಗೂ ಏನೇನೋ ಹೇಳಿ ಅವಾಗ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾಡಿದ್ರು. ಅದೇ ರೀತಿ ಈಗಲೂ ಸಹ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸೊ ರೇವಣ್ಣ ಕುಟುಂಬನ ಇಟ್ಕೊಂಡು ಬಿಜೆಪಿಯವರು ಆಟ ಆಡಕ್ ಆಗೋದಿಲ್ಲ. ಇನ್ನೇನಿದ್ರು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇವ್ರದ್ದೇನಾದ್ರೂ ವೀಕ್ನೆಸ್ ಇದ್ರೆ ಮಾತ್ರನೇ ಬಿಜೆಪಿಗೆ ಇವರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ. ಅಂತ ವೀಕ್ನೆಸ್ಗಳು ಇವ್ರು ಬಿಟ್ಕೊಡೋ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣುತ್ತೆ. ಯಾವುದು ಆ ಥರದ್ದು ಯಾವುದು ಇದ್ದಂಗಿಲ್ಲ. ಹಾಗಾಗಿ ಬಿಜೆಪಿ
ಮತ್ತು JDS ನ ಮೈತ್ರಿ ಮುರಿದು ಬೀಳೋದು 90% ಕನ್ಫರ್ಮ್. 90% ಕನ್ಫರ್ಮ್. ಇಲ್ಲ ಕುಮಾರಸ್ವಾಮಿ ಅವರಿಗೆ ಅಯ್ಯೋ ನನ್ ಯಾಕೆ 40 ಸೀಟ್ ಕೊಡ್ತಾರಾ, ಅವ್ರದ್ದು ಓಟ್ ನನ್ನ ಕಡೆಗೆ ಬಂದ್ರೆ 40ರಲ್ಲಿ 25 ಗೆದ್ದು ಬಿಡ್ತೀನಿ, ಹಾಗಾಗಿ ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಆಗ್ಬಿಡುತ್ತೆ, ಅಷ್ಟು ಸಾಕು ಅನ್ಕೊಂಡು ಕುಮಾರಸ್ವಾಮಿ ಅವರು ಮುಂದಕ್ಕೆ ಹೋದರೆ ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮತ್ತೆ ಆಗುವ ಕನಸಾಗ್ಲಿ, JDS ಅವರು ಕಿಂಗ್ ಮೇಕರ್ ಆಗುವಂತಹ ಅಥವಾ ಮುಖ್ಯ ಪಕ್ಷವಾಗಿ ಉಳಿಯುವಂತಹದ್ದು ಎಲ್ಲವೂ ಸಹ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮೈತ್ರಿ ಮುರಿದು ಬೀಳುವ ಸಾಧ್ಯತೆಗಳೇ ಅತಿ ಹೆಚ್ಚಿರುವಂತಹದ್ದು. ನೋಡೋಣ ಅವಾಗ ಏನಾಗುತ್ತೆ ಅಂತ. ಬಟ್ ಈಗ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ರಾಜ್ಯ ರಾಜಕಾರಣವನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇದ್ದೀನಿ, ಇರ್ತೀನಿ, ವಾಪಸ್ ಬರ್ತಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಸ್ಥಳೀಯ ಚುನಾವಣೆಗಳು ಮತ್ತು ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕಾದ ಸನ್ನಿವೇಶ ಬಂದಾಗ ವಿಧಾನಸಭೆಗೆ ಆ ಫೌಂಡೇಶನ್ ಇರಲಿ, ಈಗಲಿಂದನೇ ಕೆಲಸ ಇರಲಿ ಅನ್ನೋ ಕಾರಣಕ್ಕೆ ಕೊಟ್ಟಿರೋ ಹೇಳಿಕೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.